ಸೊ GBP USD ಇಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. GBP USD ಬ್ರೇಕ್ ಆಗಿ ರೆಸಿಸ್ಟೆನ್ಸ್ ತಗೊಂಡಿದೆ 4 ಅವರ್ ಟೈಮ್ ಫ್ರೇಮ್. ಸೊ ಬಿಫೋರ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಡೋಜಿ ಬಗ್ಗೆ ಮಾತಾಡೋಣ. ಸೊ ಯಾವ್ಯಾವ ಡೋಜಿ ಇದಾವೆ ನಿಂಗೆ ಗೊತ್ತಿರೋದು? ಡೋಜಿನಲ್ಲಿ ಎಷ್ಟು ತರ ಡೋಜಿ ಬರುತ್ತೆ? ಟೈಪ್ಸ್ ಆಫ್ ಡೋಜಿನ ಅಥವಾ ಎಷ್ಟು ಡೋಜಿ ಇದೆ? ಗ್ರೇ ಸ್ಟೋನ್ ಡೋಜಿ, ಡ್ರ್ಯಾಗನ್ ಓಕೆ, ಫ್ಲೈ ಡೋಜಿ, ಗ್ರೇವ್ ಸ್ಟೋನ್ ಡೋಜಿ, ಮತ್ತೆ ಡ್ರ್ಯಾಗನ್ ಫ್ಲೈ ಡೋಜಿ ಡ್ರ್ಯಾಗನ್ ಫ್ಲೈ, ಮತ್ತು ನಾರ್ಮಲ್ ಡೋಜಿ. ನಾರ್ಮಲ್ ಡೋಜಿ. ನಾರ್ಮಲ್ ಡೋಜಿ ಏನು? ಡೋಜಿ ಅಂದ್ರೆ ಸಿಂಪಲ್ ನ್ಯೂಟ್ರಲ್ ಡೋಜಿ, ಹಾ, ನ್ಯೂಟ್ರಲ್ ಆಗಿರುತ್ತೆ. ಎಸ್. ಸೊ ಮಾರ್ಕೆಟ್ ಈ ಲೆವೆಲ್ ಒಳಗಡೆ ಅಥವಾ ಈ ಪ್ರೈಸ್ ಒಳಗಡೆ ಓಪನ್ ಆಗಿದೆ ಅನ್ಕೊಳ್ಳೋಣ. ಇಲ್ಲಿಂದ ಅಪ್ ಸೈಡ್ ಮೂವ್ಮೆಂಟ್ ಹೋಯ್ತು 10-20 ಬಿಪ್ಸ್, ಆಮೇಲೆ ಕೆಳಗಡೆ ಮತ್ತೆ 20-20 ಬಿಪ್ಸ್ ಮೂವ್ಮೆಂಟ್ ಆಯ್ತು. ಅಗೇನ್ ಕ್ಲೋಸಿಂಗ್ ಟೈಮ್ ಒಳಗಡೆ ಮತ್ತೆ ಎಲ್ಲಿ ಓಪನ್ ಆಗಿತ್ತು ಅಲ್ಲೇ ಕ್ಲೋಸ್ ಆಯ್ತು, ರೈಟ್? ಸೊ ಇದಕ್ಕೆ ಏನಂತೀವಿ ನಾವು? ನಾರ್ಮಲ್ ಡೋಜಿ ಅಂತೀವಿ, ರೈಟ್? ಡೈಗ್ರಾಮ್ ಸ್ವಲ್ಪ ಸರಿಯಾಗಲ್ಲ. ಸೊ ನಾರ್ಮಲ್ ಡೋಜಿ, ಹೌದಾ? ಇದು ನಾರ್ಮಲ್ ಡೋಜಿ. ಸೊ ಇದು ಸ್ಟ್ಯಾಂಡರ್ಡ್ ಡೋಜಿ ಅಂತ ಹಾಕ್ಬಿಡೋಣ, ಸ್ಟ್ಯಾಂಡರ್ಡ್ ಡೋಜಿ. ಸೊ ಗ್ರೇವ್ ಸ್ಟೋನ್ ಡೋಜಿ ಅಂದ್ರೆ ಯಾವುದು? ಮೇಲ್ ಹೋಗುತ್ತೆ, ಕೆಳಗಡೆ ಮಾರ್ಕೆಟ್ ಹೋಗಿ ಓಪನ್ ಆಗಿದೆ ಅನ್ಕೊಳ್ಳೋಣ, ಮೇಲ್ ಹೋಗುತ್ತೆ, ಅಲ್ಲಿಂದ ಸ್ವಲ್ಪ ಕೆಳಗಡೆ ಬರುತ್ತೆ, ಮತ್ತೆ ಎಲ್ಲಿ ಓಪನ್ ಆಗಿರುತ್ತೆ ಅಲ್ಲೇ ಕ್ಲೋಸ್ ಆಗುತ್ತೆ. ಅಂದ್ರೆ ವಿಕ್ ಏನಿರುತ್ತೆ ಅಪ್ ಸೈಡ್ ಪುಷ್ ಜಾಸ್ತಿ ಇರುತ್ತೆ, ಅಪ್ ಸೈಡ್ ಪುಷ್ ಇರುತ್ತೆ. ಬಟ್ ಅಗೇನ್ ಸೆಲ್ಲರ್ಸ್ ಕಡೆಯಿಂದ ಅಗೇನ್ ಅಲ್ಲಿ ಅಪ್ ಸೈಡ್ ಇಂದ ಡೌನ್ ಸೈಡ್ ಬಂದು ಯಾವ ಲೆವೆಲ್ ಓಪನ್ ಆಗಿತ್ತು ಅದೇ ಲೆವೆಲ್ ಕ್ಲೋಸ್ ಆಗುತ್ತೆ. ಇದಕ್ಕೆ ಗ್ರೇವ್ ಸ್ಟೋನ್ ಡೋಜಿ ಅಂತೀವಿ. ಮತ್ತೆ ಇನ್ನೊಂದು ಹೇಳಿದೆ ಡ್ರ್ಯಾಗನ್ ಫ್ಲೈ ಅಂತ, ಹೌದಾ? ಡಿಡಿ ಡ್ರ್ಯಾಗನ್ ಫ್ಲೈ ಡೋಜಿ, ಡ್ರ್ಯಾಗನ್ ಡೋಜಿ. ಇದು ಹೇಗಿರುತ್ತೆ? ಎಲ್ಲಿ ಮಾರ್ಕೆಟ್ ಓಪನ್ ಆಗುತ್ತೆ ಅಲ್ಲಿಂದ ಚೂರ್ ಮೇಲ್ಗಡೆ ಹೋಗ್ಬಿಟ್ಟು ಅಥವಾ ಕೆಳಗಡೆ ಹೋಗ್ಬಿಟ್ಟು ಮತ್ತೆ ಅದೇ ಪ್ರೈಸಿಗೆ ಏನಾಗುತ್ತೆ ಕ್ಲೋಸ್ ಆಗ್ಬಿಡುತ್ತೆ. ಇದಕ್ಕೆ ಏನಂತೀವಿ? ಡ್ರ್ಯಾಗನ್ ಫ್ಲೈ ಡೋಜಿ ಅಂತೀವಿ, ರೈಟ್? ಸೊ ಇನ್ನೂ ಒಂದು ಡೋಜಿ ಬರುತ್ತೆ, ಲಾಂಗ್ ಲೆಗ್ ಡೋಜಿ ಅಂತ. ಲಾಂಗ್ ಲೆಗ್ ಡೋಜಿ. ಈ ಲಾಂಗ್ ಲೆಗ್ ಡೋಜಿ ಹೆಂಗೆ ಅಂತಂದ್ರೆ, ಸರಿ, ಮಾರ್ಕೆಟ್ ಏನು ಓಪನ್ ಆಗುತ್ತೆ, ಪ್ರೈಸು ಈ ಲೆವೆಲ್ ಒಳಗಡೆ ಓಪನ್ ಆಗಿದೆ, ಇಲ್ಲಿಂದ ಅಪ್ ಹೋಗುತ್ತೆ ಅಥವಾ ಡೌನ್ ಹೋಗುತ್ತೆ, ಅಗೇನ್ ಏನಾಗುತ್ತೆ ಸೇಮ್ ಪೊಸಿಷನ್ಗೆ ಕ್ಲೋಸ್ ಆಗುತ್ತೆ. ಇಲ್ಲಿ ಹೈ ವಾಲಟೈಲಿಟಿ ನಮಗೆ ಶೋ ಆಗುತ್ತೆ ಮಾರ್ಕೆಟ್ ಒಳಗಡೆ. ಎಸ್, ದೇರ್ ಇಸ್ ಅ ಹೈ ವಾಲಟೈಲಿಟಿ ಮಾರ್ಕೆಟ್ ಒಳಗಡೆ. ವಿಕ್ಸ್ ಏನಿರುತ್ತೆ ಲೆಂತಿ ಆಗಿರುತ್ತೆ ಕಂಪೇರ್ ಟು ಅದರ್ ಡೋಜಿಸ್. ಈ ಡೋಜಿ ಕಂಪೇರ್ ಮಾಡಿದ್ರೆ, ಗ್ರೇವ್ ಸ್ಟೋನ್ ಡೋಜಿಗೆ ನಾವು ಕಂಪೇರ್ ಮಾಡಿದ್ರೆ, ಡ್ರ್ಯಾಗನ್ ಫ್ಲೈ ಡೋಜಿಗೆ ನಾವು ಕಂಪೇರ್ ಮಾಡಿದ್ರೆ ಏನಿರುತ್ತೆ, ಲಾಂಗ್ ಲೆಗ್ ಡೋಜಿ ಹೈಯರ್ ಒಳಗಡೆ ಇರುತ್ತೆ, ಹೈ ಒಳಗಡೆ ಜಾಸ್ತಿ ಇರುತ್ತೆ. ಮೀನ್ಸ್ ಲೆಂತ್ ಏನಿರುತ್ತೆ ಡೋಜಿದು ವಿಕ್ಸ್ದು ಜಾಸ್ತಿ ಇರುತ್ತೆ. ಇದಕ್ಕೆ ಏನಂತೀವಿ? ಲಾಂಗ್ ಲೆಗ್ ಡೋಜಿ ಅಂತೀವಿ. ಸೊ ಡೋಜಿ ಒಳಗಡೆ 4 ತರ ಡೋಜಿ ಬರುತ್ತೆ: ಸ್ಟ್ಯಾಂಡರ್ಡ್ ಡೋಜಿ, ಡ್ರ್ಯಾಗನ್ ಫ್ಲೈ ಡೋಜಿ, ಗ್ರೇವ್ ಸ್ಟೋನ್ ಡೋಜಿ, ಲಾಂಗ್ ಲೆಗ್ ಡೋಜಿ ಅಂತ. ಸೊ ಈ ಏನ್ ಇವ್ರದ್ದು ಇಂಪ್ಲಿಕೇಶನ್ಸ್ ಏನು, ಏನೇನು ಇದು ನಮ್ಗೆ ಅರ್ಥ ಮಾಡಿಸಿದೆ? ಸಿಂಪಲ್, ಯಾವುದೇ ಡೋಜಿ ಆದ್ರೂ ಏನೇನ ಅರ್ಥ ಮಾಡಿಸುತ್ತೆ, ಮಾರ್ಕೆಟ್ ಒಳಗಡೆ ಏನಾಗಿದೆ ಈ ಲೆವೆಲ್, ಮಾರ್ಕೆಟ್ ಈ ಲೆವೆಲ್ ಒಳಗಡೆ ಓಪನ್ ಆಗಿದೆ ಅಂದ್ರೆ ಇಲ್ಲಿಂದ ಎಷ್ಟೇ ಅಪ್ ಹೋದ್ರು ಮಾರ್ಕೆಟ್ ಮತ್ತೆ ಎಷ್ಟೇ ಡೌನ್ ಹೋದ್ರು ಕ್ಲೋಸಿಂಗ್ ಏನಾಗ್ತಿದೆ ಸೇಮ್ ಪೊಸಿಷನ್, ಓಪನ್ ಪೊಸಿಷನ್ ನಿಯರ್ ಬೈ, ಅಥವಾ ಕ್ಲೋಸಿಂಗ್ ಏನಿರುತ್ತೆ ಓಪನ್ ಪೊಸಿಷನ್ ನಿಯರ್ ಬೈ, ಅಪ್ ಸೈಡ್ ಆರ್ ಡೌನ್ ಸೈಡ್ ನಿಯರ್ ಬೈ ವಿತ್ ವೆರಿ ಸ್ಮಾಲ್ ಬಾಡಿ ಏನಾಗುತ್ತೆ ಫಾರ್ಮ್ ಆಗುತ್ತೆ ಡೋಜಿ, ರೈಟ್? ಸೊ ಈ ಡೋಜಿ ಏನಕ್ಕೆ ನಮ್ಗೆ ಏನನ್ನ ಇಂಪ್ಲಿಕೇಶನ್ಸ್, ಏನನ್ನ ಅರ್ಥ ಮಾಡಿಸುತ್ತೆ ಅಂತಂದ್ರೆ, ಮಾರ್ಕೆಟ್ ಇಸ್ ಇನ್ ಡಿಸಿಷನ್. ಅಂದ್ರೆ ಮಾರ್ಕೆಟ್ ಒಳಗಡೆ ಬಯರ್ಸ್ ಮತ್ತೆ ಸೆಲ್ಲರ್ಸ್ ಏನಿದ್ದಾರೆ ಕಂಪ್ಲೀಟ್ಲಿ ಆಲ್ಮೋಸ್ಟ್ ಇನ್ ಈಕ್ವಲ್ ಪೊಸಿಷನ್ ಒಳಗಡೆ ಇದ್ದಾರೆ. ಇಬ್ರು ಏನಿದ್ದಾರೆ ಈಕ್ವಲ್ ಪೊಸಿಷನ್ ಒಳಗಡೆ ಇದ್ದಾರೆ. ಅಪ್ ಸೈಡ್ ಒಯ್ಯೋರು ಜಾಸ್ತಿ ಜನ, ಬಯರ್ಸ್ ಕೆಳಗಡೆ ಸೆಲ್ಲರ್ಸ್ ಏನ್ ತಗೊಂಡ್ಬರ್ತಿದ್ದಾರೆ, ಇಬ್ರು ಈಕ್ವಲ್ ಒಳಗಡೆ ಇದ್ದಾರೆ, ಹೆಲ್ದಿ ಪಾರ್ಟಿಸಿಪೇಷನ್ ಇದೆ. ಸೊ ಏನಾಗ್ಬೋದು ಮಾರ್ಕೆಟ್ ಒಳಗಡೆ, ಇದನ್ನ ನಾವು ಅರ್ಥ ಮಾಡ್ಕೋಬಹುದು. ಜಸ್ಟ್ ಬಯರ್ಸ್ ಅಂಡ್ ಸೆಲ್ಲರ್ಸ್ ಏನಿದ್ದಾರೆ ಈಕ್ವಲ್ ಪೊಸಿಷನ್ ಒಳಗಡೆ ಇದ್ದಾರೆ. ಇಲ್ಲಿ ಟ್ರೆಂಡ್ ಏನಿರುತ್ತೆ ಒಂದೇ ಲೆವೆಲ್ ಒಳಗಡೆ ಮೂವ್ಮೆಂಟ್ ಇರುತ್ತೆ, ರೈಟ್? ಸೊ ಒಂದೇ ಲೆವೆಲ್ ಒಳಗಡೆ ಮೂವ್ಮೆಂಟ್ ಇರೋದ್ರಿಂದ ಏನಾಗುತ್ತೆ, ಓಪನ್ ಕ್ಲೋಸ್ ನಿಯರ್ ಬೈ ಅದೇ ಪೊಸಿಷನ್ ಒಳಗಡೆ ಆಗಿರುತ್ತೆ, ಎಲ್ಲಿ ಓಪನ್ ಆಗಿರುತ್ತೆ ಅಲ್ಲೇ ಕ್ಲೋಸ್ ಆಗ್ತಿರುತ್ತೆ. ಸೊ ಇದಕ್ಕೋಸ್ಕರ ಏನಂತೀವಿ, ಡೋಜಿ ಫಾರ್ಮ್. ಈ ತರ ಮಾರ್ಕೆಟ್ ಕಂಡೀಷನ್ ಇದ್ದಾಗ ಏನಾಗುತ್ತೆ, ಡೋಜಿ ಫಾರ್ಮ್ ಆಗುತ್ತೆ. ಸೊ ಈ ಟೈಮಲ್ಲಿ ನಾವು ಡೋಜಿಯಿಂದ ನಾವು ಏನ್ ಮಾಡ್ಬೋದು, ಯಾವ ಕಡೆ ಡೋಜಿ ಕೊಡುತ್ತೆ ಅವಾಗ ನಾವು ಬೈ ಮಾಡ್ಬೇಕಾ, ಸೆಲ್ ಮಾಡ್ಬೇಕಾ, ಏನ್ ಮಾಡ್ಬೇಕು? ಸೊ ಡೋಜಿ ಬಂದಾಗ ನಾವು ಯಾವುದೇ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಡೋಜಿನೇ ಹೇಳ್ತಿದೆ ನಮ್ಗೆ ಏನಂತ, ಮಾರ್ಕೆಟ್ ಒಳಗಡೆ ಯಾವುದೇ ರೀತಿಯಾದಂತ ಟ್ರೆಂಡ್ಸ್ ನಮ್ಗೆ ಕಾಣ್ತಿಲ್ಲ. ಮಾರ್ಕೆಟ್ ಒಳಗಡೆ ಏನಿದೆ, ಒಂದು ಕನ್ಸಾಲಿಡೇಷನ್ ಫೇಸ್ ಇದೆ, ಅಥವಾ ಒಂದು ನ್ಯೂಟ್ರಲ್, ಒಂದು ಲೆವೆಲ್ ಒಳಗಡೆ, ಒಂದೇ ಲೆವೆಲ್ ಒಳಗಡೆ, ಒಂದೇ ಝೋನ್ ಒಳಗಡೆ ಏನಾಗ್ತಿದೆ, ಮಾರ್ಕೆಟ್ ಮೂವ್ಮೆಂಟ್ ಆಗ್ತಿದೆ. ಸೊ ಆ ಟೈಮ್ ಒಳಗಡೆ ಡೋಜಿ ಯಾವಾಗ ಬರುತ್ತೋ ನಾವು ಏನ್ ಮಾಡ್ಬೇಕು, ವೇಟ್ ಮಾಡ್ಬೇಕು. ಪಾರ್ಟಿಸಿಪೇಷನ್ ಇನ್ಕ್ರೀಸ್ ಆಗೋದು, ಬಯರ್ಸ್ ಆದ್ರು ಸೆಲ್ಲರ್ಸ್ ಆದ್ರು, ಬಿಕಾಸ್ ನಮಗೆ ಟ್ರೆಂಡ್ ಕ್ಲಿಯಾರಿಟಿ ಇಲ್ಲ ಆ ಟೈಮಲ್ಲಿ. ಸೊ ಇವಾಗ ಟ್ರೇಡಿಂಗ್ ಒಳಗಡೆ ನಾವು ಯಾವಾಗ್ಲೂ ಟ್ರೇಡ್ ಮಾಡಕ್ಕಾಗಲ್ಲ.
ಯಾವ ಟೈಮ್ ಅಲ್ಲಿ ನಾವು ಟ್ರೇಡ್ ಮಾಡ್ಬೇಕು ಅನ್ನೋದನ್ನ ಚೂಸ್ ಮಾಡ್ಕೋಬೇಕಾಗುತ್ತೆ, ರೈಟ್. ಗುಡ್ ವಾರಿಯರ್ ಏನ್ ಮಾಡ್ತಾನೆ, ಅವ್ನ್ ವಾರ್ ಫೀಲ್ಡ್ ನ ಏನ್ ಮಾಡ್ತಾನೆ, ಇನ್ನೊಬ್ರ ಜೊತೆ ಚೂಸ್ ಮಾಡ್ಕೋತಾನೆ, ರೈಟ್. ಸೊ ಅದೇ ತರ ಟ್ರೇಡರ್ ಕೂಡ ಹಾಗೆ ಯಾವಾಗ ನಾನು ಟ್ರೇಡ್ ಮಾಡ್ಬೇಕು, ಒಬ್ಬ ಬೆಸ್ಟ್ ಟ್ರೇಡರ್ ಏನ್ ಮಾಡ್ತಾನೆ, ಆಲ್ವೇಸ್ ಈ ಥಿಂಗ್ಸ್ ನಾನು ಯಾವಾಗ ಟ್ರೇಡ್ ಮಾಡ್ಬೇಕು ಅಂತ. ಅವ್ನಿಗೆ ಅಪರ್ಚುನಿಟಿ ಸಿಕ್ಕಾಗ ಮಾತ್ರ ಟ್ರೇಡ್ ಮಾಡ್ತಾನೆ. ಇವಾಗ ನನ್ನ ಹತ್ರ ಶಕ್ತಿ ಇದೆ ಅಂತ ನಾನು ಎಲ್ರ ಜೊತೆ ಹೋಗ್ಬಿಟ್ಟು ಜಗಳ ಮಾಡ್ಕೊ ಕೂತ್ಕೊಂಡ್ರೆ ಏನಾಗುತ್ತೆ, ವೇಸ್ಟ್ ಆಫ್ ಮೈ ಎನರ್ಜಿ ಅಲ್ವಾ. ಹಂಗೆ ಟ್ರೇಡರ್ ಹತ್ರ ನನ್ನ ಹತ್ರ ತುಂಬಾ ದುಡ್ಡಿದೆ ಅಂತ ಹೇಳ್ಬಿಟ್ಟು ಏನಾದ್ರು ಎವ್ರಿ ಟೈಮ್ ಟ್ರೇಡ್ ಮಾಡ್ಕೊ ಕೂತ್ಕೊಂಡ್ಬಿಟ್ರೆ ವೇಸ್ಟ್ ಆಫ್ ಮನಿ ಆಗುತ್ತೆ, ಸುಮ್ನೆ ದುಡ್ಡು ಕೊಡೋದಾಗುತ್ತೆ ಹೊರತು ಅದರಿಂದ ಮಾರ್ಕೆಟ್ ಇಂದ ನಾವು ಏನು ರಿಟರ್ನ್ಸ್ ಅನ್ನ ನೋಡಕ್ಕಾಗಲ್ಲ. ಎಸ್, ಆಸ್ ಅ ಪ್ರೊಫೆಷನಲ್ ಟ್ರೇಡರ್ ಅಥವಾ ಒಬ್ಬ ಡಿಸಿಪ್ಲಿನ್ಡ್ ಟ್ರೇಡರ್ ಏನ್ ಮಾಡ್ತಾನೆ, ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡ್ತಾನೆ ಮಾರ್ಕೆಟ್ ನ. ಯಾವಾಗ ಅವನಿಗೆ ಅಪರ್ಚುನಿಟಿ ಸಿಗುತ್ತೆ ಆ ಟೈಮ್ ಅಲ್ಲಿ ಏನ್ ಮಾಡ್ತಾನೆ, ಅವನು ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾನೆ. ಅವನ ಸೆಟಪ್ ಪ್ರಕಾರ ಏನ್ ಮಾಡ್ತಾನೆ, ಅವನು ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ನೋಡ್ತಾನೆ, ರೈಟ್. ಸೊ ಸಿಂಪಲ್ ಆಗಿ ಡೋಜಿದು ಇಷ್ಟೇ ಮೀನಿಂಗ್. ಯಾವಾಗ ಡೋಜಿ ಫಾರ್ಮ್ ಆಗುತ್ತೆ ಅವಾಗ ಮಾರ್ಕೆಟ್ ಇನ್ ಡಿಸಿಷನ್ ಇರುತ್ತೆ. ಸೊ ಆ ಟೈಮ್ ಅಲ್ಲಿ ನಾವು ಕನ್ಫರ್ಮೇಶನ್ ವೇಟ್ ಮಾಡ್ಬೇಕು, ಯಾವ ಸೈಡ್ ಟ್ರೆಂಡ್ ಮೂವ್ಮೆಂಟ್ ಆಗುತ್ತೆ. ಸೊ ಯಾವ ಪ್ರಕಾರ ಟ್ರೆಂಡ್ ಈಸ್ ಅವರ್ ಫ್ರೆಂಡ್ ಅಂತೀವಿ, ರೈಟ್, ಟ್ರೇಡಿಂಗ್ ಒಳಗಡೆ. ಸೊ ಯಾವ ಕಡೆ ಟ್ರೆಂಡ್ ಅಪ್ಸೈಡ್ ಟ್ರೆಂಡ್ ಇದೆ ಅಂತಂದ್ರೆ ಇಲ್ಲಿ ಡೋಜಿ ಫಾರ್ಮ್ ಆಗಿದೆ, ನೆಕ್ಸ್ಟ್ ಇಲ್ಲಿ ಒಂದು ಏನಾದ್ರು ನನಗೆ ಕನ್ಫರ್ಮೇಶನ್ ಕ್ಯಾಂಡಲ್, ಬುಲ್ಲಿಶ್ ಕ್ಯಾಂಡಲ್ ಕಾಣ್ತಿದೆ ಅಂದ್ರೆ ನಾನು ಏನ್ ಮಾಡ್ಬೋದು, ಅಪ್ ಟ್ರೆಂಡಿಗೆ ಹೋಗ್ಬೋದು. ಅಥವಾ ಬಿಯರಿಶ್ ಕ್ಯಾಂಡಲ್ ಕಾಣ್ತಿದೆ ನನಗೆ ಅಂತಂದ್ರೆ ನಾನು ಏನ್ ಮಾಡ್ಬೋದು, ಡೌನ್ ಟ್ರೆಂಡಿಂಗ್ ನಾನು ಏನ್ ಮಾಡ್ಬೋದು, ಟ್ರೇಡ್ ಮಾಡ್ಕೋಬಹುದು ನನ್ನ ಟ್ರೇಡಿಂಗ್ ಸೆಟಪ್ ಪ್ರಕಾರ, ರೈಟ್. ಸೊ ಅದು ನಮ್ದು ಅಬ್ಸರ್ವೇಷನ್ ಇರಬೇಕು. ಕ್ಯಾಂಡಲ್ಸ್ ನಮ್ಗೆ ಏನ್ ಅರ್ಥ ಮಾಡಿಸುತ್ತೆ ಇದನ್ನೇ ಅರ್ಥ ಮಾಡಿಸುತ್ತೆ, ರೈಟ್. ಸೊ ಐ ಹೋಪ್ ಕ್ಲಿಯರ್ ಇದೆ. ಇದ್ರೊಳಗಡೆ ನಾರ್ಮಲ್ ಡೋಜಿ ಆಯ್ತು. ಇವಾಗ ಗ್ರೇವ್ ಸ್ಟೋನ್ ಡೋಜಿ ಅಂತ ಹೇಳಿದ್ವಿ. ಏನಿರುತ್ತೆ, ಲಾಂಗ್ ಸೈಡ್ ವಿಕ್ ಜಾಸ್ತಿ ಇರುತ್ತೆ, ಅಪ್ ಸೈಡ್ ಡೌನ್ ಸೈಡ್ ಏನಿರುತ್ತೆ, ಸ್ಮಾಲ್ ವಿಕ್ ಇರುತ್ತೆ. ಅಂದ್ರೆ ಏನಾಗಿದೆ, ಸೆಲ್ಲರ್ಸ್ ತುಂಬಾ ಆಕ್ಟಿವ್ ಆಗಿ ಪುಷ್ ಮಾಡ್ತಿದ್ದಾರೆ. ಮಾರ್ಕೆಟ್ ಯಾವ ಪೊಸಿಷನ್ ಒಳಗಡೆ ಓಪನ್ ಆಗಿತ್ತೋ ಅದೇ ಪೊಸಿಷನ್ ಒಳಗಡೆ ಪುಷ್ ಮಾಡ್ತಿದ್ದಾರೆ. ಅಂದ್ರೆ ಸೆಲ್ಲಿಂಗ್ ಝೋನ್ ಸ್ವಲ್ಪ ಹೈ ಸ್ಟ್ರೆಂತ್ ಇದೆ ಅಂತ ಅರ್ಥ ಆಗುತ್ತೆ. ಸೊ ಗ್ರೇವ್ ಸ್ಟೋನ್ ಡೋಜಿ ಆಯ್ತು. ಇನ್ನು ಡ್ರ್ಯಾಗನ್ ಫ್ಲೈ ಡೋಜಿ ಏನು, ಡ್ರ್ಯಾಗನ್ ಫ್ಲೈ ಒಳಗಡೆ ಕೆಳಗಡೆಯಿಂದ ಸೆಲ್ಲರ್ಸ್ ಪುಷ್ ಮಾಡ್ತಿರ್ತಾರೆ ಮಾರ್ಕೆಟ್ ಅನ್ನ. ಮಾರ್ಕೆಟ್ ಅಪ್ ಸೈಡ್ ಹೋಗೋದಕ್ಕೆ ಪುಷ್ ಮಾಡ್ತಿರ್ತಾರೆ. ಮಾರ್ಕೆಟ್ ಕೆಳಗಡೆ ಹೋಗ್ಬೇಕು ಅಂತ ಕೆಳಗಡೆ ಬಂದಿರುತ್ತೆ, ಅಗೇನ್ ಮಾರ್ಕೆಟ್ ನ ಬಯಸ್ ಏನ್ ಮಾಡ್ತಾರೆ, ಅಪ್ ಸೈಡ್ ಪುಷ್ ಮಾಡ್ತಾರೆ. ಬಯಸ್ ಅಪ್ ಸೈಡ್ ಪುಷ್ ಮಾಡಿ ಮಾರ್ಕೆಟ್ ನ ಎಲ್ಲಿ ಓಪನ್ ಆಗಿತ್ತೋ ಅದೇ ನಿಯರ್ ಬೈ ಪೊಸಿಷನ್ ಒಳಗಡೆ ಕ್ಲೋಸಿಂಗ್ ಕೊಡ್ತಾರೆ, ರೈಟ್. ಸೊ ಇವೇನಾಗುತ್ತೆ, ಡ್ರ್ಯಾಗನ್ ಫ್ಲೈ ಡೋಜಿ ಮತ್ತೆ ಗ್ರೇವ್ ಸ್ಟೋನ್ ಡೋಜಿ ಯಾವ ಪಾರ್ಟ್ ಅಲ್ಲಿ ಮತ್ತು ಯಾವ ಪೋರ್ಷನ್ ಒಳಗಡೆ, ಯಾವ ಲೆವೆಲ್ ಒಳಗಡೆ ಬಯರ್ಸ್ ಇನ್ಕ್ರೀಸ್ ಆಗಿದಾರ ಅಥವಾ ಸೆಲ್ಲರ್ಸ್ ಕಾಂಪಿಟೇಷನ್ ಜಾಸ್ತಿ ಇದೆ, ಪರ್ಸೆಂಟೇಜ್ ಆಫ್ ಬಯರ್ಸ್ ಜಾಸ್ತಿ ಇದಾರ, ಪರ್ಸೆಂಟೇಜ್ ಆಫ್ ಸೆಲ್ಲರ್ಸ್ ಜಾಸ್ತಿ ಇದಾರ, ನಾವೇನ್ ಮಾಡ್ಬೋದು, ಈ ಗ್ರೇವ್ ಸ್ಟೋನ್ ಮತ್ತೆ ಡ್ರ್ಯಾಗನ್ ಡೋಜಿ ಇಂದ ಅರ್ಥ ಮಾಡ್ಕೋಬಹುದು. ಇನ್ನು ಲಾಸ್ಟ್ ಅಲ್ಲಿ ಉಳಿಯೋದು ಸ್ಟ್ಯಾಂಡರ್ಡ್ ಲಾಂಗ್ ಲೆಗ್ ಡೋಜಿ. ಲಾಂಗ್ ಲೆಗ್ ಡೋಜಿ ಏನ್ ಹೇಳುತ್ತೆ, ಹೈಲಿ ಇಂಡಿಸಿಷನ್ ಕ್ಯಾಂಡಲ್. ಅಂದ್ರೆ ಮಾರ್ಕೆಟ್ ಒಳಗಡೆ ಹೈಲಿ ವಾಲಟೈಲಿಟಿ ಜಾಸ್ತಿ ಇದೆ, ಡೌನ್ ಸೈಡ್ ವೀಕ್ ಅಷ್ಟೇ ಇದೆ, ಅಪ್ ಸೈಡ್ ವೀಕ್ ಅಷ್ಟೇ ಇದೆ, ರೈಟ್. ಬಟ್ ಮಾರ್ಕೆಟ್ ಏನಾಗ್ತಿದೆ, ನ್ಯೂಟ್ರಲ್ ಪೊಸಿಷನ್ ಒಳಗಡೆ ಯಾವ ಪ್ಲೇಸ್ ಒಳಗಡೆ ಓಪನ್ ಆಗಿದೋ ಅದೇ ಪ್ಲೇಸ್ ಒಳಗಡೆ ಕ್ಲೋಸ್ ಆಗ್ತಿದೆ. ಅಂದ್ರೆ ಮಾರ್ಕೆಟ್ ಒಳಗಡೆ ವಾಲಟೈಲಿಟಿ ಜಾಸ್ತಿ ಇದೆ. ಯಾವ್ದಾದ್ರು ಒನ್ ಸೈಡ್ ಪೋರ್ಷನ್ ಏನಾದ್ರು ಯಾವ್ದಾದ್ರು ಸೆಲ್ಲರ್ಸ್ ಏನಾದ್ರು ಬೈಯರ್ಸ್ ನ ಓವರ್ಟುಕ್ ಮಾಡಿದ್ರು ಅಂದ್ರೆ ಮಾರ್ಕೆಟ್ ಡೆಫಿನೆಟ್ಲಿ ಅಲ್ಲಿಂದ ಕೆಳಗಡೆ ಹೋಗುತ್ತೆ. ಅಥವಾ ಮಾರ್ಕೆಟ್ ಒಳಗಡೆ ಬೈಯರ್ಸ್ ಏನಾದ್ರು ಸೆಲ್ಲರ್ಸ್ ನ ಓವರ್ಟುಕ್ ಮಾಡಿದ್ರು ಅಂದ್ರೆ ಅಲ್ಲಿಂದ ಅಪ್ ಟ್ರೆಂಡ್ ಅಪ್ ಸೈಡ್ ಏನಾಗುತ್ತೆ, ಮಾರ್ಕೆಟ್ ಮೂವ್ ಆಗುತ್ತೆ. ಸೊ ಈ ತರ 4 ಡೋಜಿದು ಒಂದೊಂದು ಇಂಪ್ಲಿಕೇಶನ್ಸ್ ಇದೆ. ಇದನ್ನ ನಾವು ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು. ಸೊ ಮಾರ್ಕೆಟ್ ಒಳಗಡೆ ಯಾವಾಗೇ ಈ ತರ ಕಂಡೀಷನ್ಸ್ ಬಂದ್ರು ಕೂಡ ನಾವು ಅಬ್ಸರ್ವ್ ಮಾಡ್ಬೇಕು. ಅಬ್ಸರ್ವ್ ಮಾಡಿ ಏನ್ ಮಾಡ್ಬೇಕು, ಆಮೇಲೆ ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡ್ಬೇಕು. ಡೋಜಿ ಬಂದ ತಕ್ಷಣ ಯಾವುದೇ ಟ್ರೇಡ್ಸ್ ಅನ್ನ ತಗೊಳ್ಳೋ ಅವಶ್ಯಕತೆ ಇಲ್ಲ. ಡೋಜಿ ಬರೋದೇ ಇನ್ ಡಿಸಿಷನ್ ಕ್ಯಾಂಡಲ್ ಒಳಗಡೆ, ಯಾರು ಟ್ರೇಡ್ ಮಾಡ್ತಿಲ್ಲ. ಸುಮಾರು ಅದೇ ಝೋನ್ ಒಳಗಡೆ ಏನಾಗ್ತಿದೆ, ಕ್ಯಾಂಡಲ್ಸ್ ಟ್ರೇಡ್ ಆಗ್ತಿದೆ, ಅಥವಾ ಮಾರ್ಕೆಟ್ ಏನಾಗ್ತಿದೆ ಅದೇ ಝೋನ್ ಒಳಗಡೆ ಟ್ರೇಡ್ ಆಗ್ತಿದೆ. ಯಾವ್ದಾದ್ರು ಪರ್ಫೆಕ್ಟ್ ನಮಗೆ ಡೈರೆಕ್ಷನ್ ಸಿಗ್ತಿಲ್ಲ, ನಾನು ಅಪ್ ಸೈಡ್ ಹೋಗ್ಬೇಕಾ ಡೌನ್ ಸೈಡ್ ಹೋಗ್ಬೇಕಾ. ಸೊ ಆ ಟೈಮ್ ಅಲ್ಲಿ ಏನಾಗುತ್ತೆ, ಡೋಜಿ ಫಾರ್ಮ್ ಆಗುತ್ತೆ. ಓಕೆ, ಸೊ ಜಿಬಿಪಿ USD ಇವತ್ತಿನ ಕರೆನ್ಸೀಸ್ ಅನಲೈಸ್ ಮಾಡ್ಕೊಳ್ಳೋಣ. ಸೊ ಲಾಸ್ಟ್ ಟೈಮ್ ನಾವೇನ್ ಲೆವೆಲ್ಸ್ ಹಾಕಿದ್ವಿ ಅದೇ ಲೆವೆಲ್ಸ್, ನಿಯರ್ ಬೈ ಲೆವೆಲ್ಸ್ ಇಂದ ಏನಾಗಿದೆ, ಮಾರ್ಕೆಟ್ ಫಾಲ್ ಆಗಿದೆ. ಎಸ್, ರಿಮೂವ್ ಮಾಡ್ಬಿಡೋಣ. ಇವಾಗ ಮಾರ್ಕೆಟ್ ಏನಾಗ್ತಿದೆ, ಇಲ್ಲಿಂದ ಹೈಯರ್ ಹೈ ಕ್ರಿಯೇಟ್ ಮಾಡ್ತು, ಆಮೇಲೆ ಹೈಯರ್ ಲೋ ಕ್ರಿಯೇಟ್ ಮಾಡ್ತು, ಅಗೇನ್ ಹೈಯರ್ ಹೈ ಕೇಮ್ ಬ್ಯಾಕ್ ಟು ಲೋವರ್ ಲೋ, ಒಂದು ಲೋವರ್ ಲೋ ಅನ್ನ ಕ್ರಿಯೇಟ್ ಮಾಡ್ಕೊಂತು. ಇಲ್ಲಿ ಏನ್ ವಿಕ್ಸ್ ಫಾರ್ಮ್ ಆಗಿತ್ತು ಅದೇ ವಿಕ್ಸ್ ಹತ್ರ ಬಾಡಿನೂ ಫಾರ್ಮ್ ಆಗಿ ಏನಾಯ್ತು, ಮಾರ್ಕೆಟ್ ಕಂಪ್ಲೀಟ್ಲಿ ಎಸ್ ಲೋವರ್ ಲೋ ಅನ್ನ ಕ್ರಿಯೇಟ್ ಮಾಡಿದೆ. ಅಲ್ಲಿಂದ ಲೋವರ್ ಹೈ ನ ಕ್ರಿಯೇಟ್ ಮಾಡ್ತು, ರೈಟ್. ಲೋವರ್ ಹೈ ನ ಕ್ರಿಯೇಟ್ ಮಾಡಿ ಅಗೇನ್ ಇಟ್ ಟುಕ್ ಬ್ಯಾಕ್ ಟು ಲೋವರ್ ಲೋ. ಮಾರ್ಕೆಟ್ ಏನ್ ಮಾಡ್ತು, ಲೋವರ್ ಲೋ ನ ಕ್ರಿಯೇಟ್ ಮಾಡಿದೆ. ಸೊ ಇವಾಗ ಏನಾಗ್ಬೋದು, ಮಾರ್ಕೆಟ್ ಜಸ್ಟ್ ಒಂದು ಪುಲ್ ಬ್ಯಾಕ್ ಬರ್ತಿದೆ, ಒಂದು ಪುಲ್ ಬ್ಯಾಕ್ ಹೋಗ್ಬಿಟ್ಟು ಅದು ಏನಾಗುತ್ತೆ, ಮತ್ತೆ ಅಗೇನ್ ನೆಕ್ಸ್ಟ್ ಕಂಟಿನ್ಯೂಯೇಷನ್ ಲೋವರ್ ಲೋ ನ ಕ್ರಿಯೇಟ್ ಮಾಡ್ಬೋದು. ಲೋವರ್ ಲೋ ಕ್ರಿಯೇಟ್ ಮಾಡ್ತು ಅಂದ್ರೆ ನಮಗೆ ನೆಕ್ಸ್ಟ್ ಸಪೋರ್ಟ್ ಝೋನ್, ಮಾರ್ಕೆಟ್ ಯಾವ ಸಪೋರ್ಟ್ ಝೋನ್, ಇಲ್ಲಿಂದ ನೋಡಿ. ಸೊ ಮಾರ್ಕೆಟ್ ಇಲ್ಲಿಂದ ಫಾಲ್ ಆಯ್ತು, ಈ ಲೆವೆಲ್ ಒಳಗಡೆ ಏನಾಯ್ತು, ಸಪೋರ್ಟ್ ತಗೊಂಡಿದೆ 1.249. ಎಸ್, ಈ ಲೆವೆಲ್ ಒಳಗಡೆ 1.250 ಏನಾಗಿದೆ, ಲೆವೆಲ್ ಒಳಗಡೆ ಏನಾಗಿದೆ, ಸಪೋರ್ಟ್ ನ ತಗೊಂಡು ಅಪ್ಸೈಡ್ ಮತ್ತೆ ಪುಷ್ ಆಗ್ತಿದೆ ಮಾರ್ಕೆಟ್, ರೈಟ್. ಸೊ ಇವಾಗ ಅಗೇನ್ ಕಮಿಂಗ್ ಬ್ಯಾಕ್ ಟು ಅದೇ ಪೊಸಿಷನ್ ನಿಯರ್ ಬೈ ಬರ್ತಿದೆ ಮಾರ್ಕೆಟ್. ಸೊ ಈ ಪೊಸಿಷನ್ ಒಳಗಡೆ ನನ್ಗೆ ಏನಾದ್ರು ಪ್ರಾಪರ್ ಆಗಿ ಒಂದು ಒಳ್ಳೆ ಬೈ ಎಂಟ್ರೀಸ್ ಎಲ್ಲಾದ್ರೂ ಸಿಗುತ್ತಾ ಅಂತ ನಾನು ಅಬ್ಸರ್ವ್ ಮಾಡ್ಬೇಕು. ಸೊ ಅದಕ್ಕೆ ಫಸ್ಟ್ ನಾನು ಏನ್ ಮಾಡೋಣ,
ಲೆವೆಲ್ಸ್ ಅನ್ನ ಮಾರ್ಕ್ ಮಾಡ್ಕೊಂಡ್ಬಿಡೋಣ, ಇಂಪಾರ್ಟೆಂಟ್ ಲೆವೆಲ್ಸ್. ಸೊ ದಿಸ್ ಇಸ್ ಒನ್ ಲೆವೆಲ್. ಈ ಲೆವೆಲ್ ಒಳಗಡೆ ಫಸ್ಟ್ ಮಾರ್ಕೆಟ್ ಏನಾಗಬಹುದು, ಹೈಯರ್ ಟೈಮ್ ಫ್ರೇಮ್ 4 ಅವರ್ ಟೈಮ್ ಫ್ರೇಮ್ ನಾವು ಯಾವಾಗ ಅನಲೈಸ್ ಮಾಡಿದ್ರು ಕೂಡ ಏನ್ ಮಾಡ್ಬೇಕು, ಹೈಯರ್ ಟೈಮ್ ಫ್ರೇಮ್ ಇಂದ ಲೋವರ್ ಟೈಮ್ ಫ್ರೇಮ್ ಬರೋಣ. ಸೊ ಮಾರ್ಕೆಟ್ ಈ ಲೆವೆಲ್ ಒಳಗಡೆ ಇಲ್ಲೊಂದು ಲೆವೆಲ್ ಇದೆ, ಈ ಲೆವೆಲ್ ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್. ನೆಕ್ಸ್ಟ್ ಇವಾಗ ಮೂವ್ಮೆಂಟ್ ಆಗಿರೋದು ಇದೇ ಲೆವೆಲ್ ಇಂದ ಅಲ್ವಾ. ಸೊ ಇವೆರಡು ಲೆವೆಲ್ ಇಂದ ಏನಾಗುತ್ತೆ, ಮಾರ್ಕೆಟ್ ನಮ್ಗೆ ಇವೆರಡು ಲೆವೆಲ್ ಹತ್ರ ಏನಾದ್ರು ಸಿಕ್ಕರೆ ನಾವು ಸೆಲ್ ಸೈಡ್ ಏನಾದ್ರು ಬಂದ್ರೆ ಸೆಲ್ ಸೈಡ್ ನಾವು ಅಪ್ರೋಚ್ ಮಾಡಬಹುದು, ಅಥವಾ ಬ್ರೇಕ್ಔಟ್ ಆಯ್ತು ಅಂದ್ರೆ ಅಪ್ ಸೈಡ್ ಬೈ ಸೈಡ್ ಗೆ ನಾವು ಅಪ್ರೋಚ್ ಮಾಡ್ಕೋಬಹುದು. ಆಸ್ ಆಫ್ ನಾವು ಮಾರ್ಕೆಟ್ ಇಲ್ಲಿವರೆಗೂ ಬರೋವರೆಗೂ ನಾನು ಬೈ ಸೈಡ್ ಹೋಗೋದಕ್ಕೆ ಆಪ್ಷನ್ ಇಲ್ಲ. ಲಾಂಗರ್ ಟೈಮ್ ಫ್ರೇಮ್, ಹೈಯರ್ ಟೈಮ್ ಫ್ರೇಮ್ ಒಳಗಡೆ 4 ಅವರ್ ಟೈಮ್ ಫ್ರೇಮ್ ಮಾರ್ಕೆಟ್ ಏನಾದ್ರು ಪ್ರಾಪರ್ ಈ ಝೋನ್ ಹತ್ರ, ಜಸ್ಟ್ ನಾನು ಇದನ್ನ ಬಿಗ್ ಮಾಡಿ ಸ್ವಲ್ಪ ದೊಡ್ಡ ಮಾಡ್ಕೊಂಡು, ಸೊ ಈ ಲೆವೆಲ್ ಒಳಗಡೆ ಏನಾದ್ರು ನಮ್ಗೆ ಇಲ್ಲಿ ಪ್ರಾಪರ್ ಇದೇ ಲೆವೆಲ್ ಈ ಝೋನ್ ಅನ್ಕೊಳ್ಳೋಣ, ಓಕೆನಾ. ಸೊ ಈ ಝೋನ್ ಒಳಗಡೆ ನನ್ಗೆ ಏನಾದ್ರು ಪ್ರಾಪರ್ ಬೈ ಎಂಟ್ರಿ ಸಿಗ್ತಿದೆ ಅಂದ್ರೆ ಡೆಫಿನೆಟ್ಲಿ ನಾನು ಏನ್ ಮಾಡಬಹುದು, ಫಸ್ಟ್ ಟಾರ್ಗೆಟ್ ಸೆಕೆಂಡ್ ಟಾರ್ಗೆಟ್ ಹೈಯರ್ ಟೈಮ್ ಫ್ರೇಮ್, ರೈಟ್. ಸೊ ಲೋವರ್ ಟೈಮ್ ಫ್ರೇಮ್ ಒಳಗಡೆ ನಮ್ಗೆ ಏನಾಗ್ತಿದೆ ನೋಡೋಣ. ಸೊ 1 ಅವರ್ ಟೈಮ್ ಫ್ರೇಮ್ ಒಳಗಡೆ ಒಂದು ಲೋವರ್ ಹೈನ ಕ್ರಿಯೇಟ್ ಮಾಡಿ ಅಗೇನ್ ಲೋವರ್ ಲೋನ ಕ್ರಿಯೇಟ್ ಮಾಡ್ಕೊಂಡು ಅಪ್ ಸೈಡ್ ಹೋಗ್ತಿದೆ. ಸೊ 15 ಮಿನಿಟ್ಸ್ ಒಳಗಡೆ ನಾವು ಪ್ಲಾನ್ ಸಿಂಪಲ್. ಸೊ ಮಾರ್ಕೆಟ್ ಏನಾಗಿದೆ, ಕನ್ಸಾಲಿಡೇಷನ್ ಫೇಸ್ ಒಳಗಡೆ ಇದೆ, ರೈಟ್. ಸೊ ಲೋವರ್ ಟೈಮ್ ಫ್ರೇಮ್ ಒಳಗಡೆ ಇಲ್ಲಿಂದ ಅಗೇನ್ ರಿಜೆಕ್ಷನ್ ತಗೊಂಡಿದೆ ಮಾರ್ಕೆಟ್, ಅಂದ್ರೆ ಈ ಲೆವೆಲ್ ಒಳಗಡೆ ಏನಾಗಿದ್ದಾರೆ ಸೆಲ್ಲರ್ಸ್ ಆಕ್ಟಿವ್ ಆಗಿ ಪಾರ್ಟಿಸಿಪೇಷನ್ ಇದೆ ಈ ಲೆವೆಲ್ ಒಳಗಡೆ. ಹೈಯರ್ ಟೈಮ್ ಫ್ರೇಮ್ ಒಳಗಡೆ ನಾವು ಈ ಲೆವೆಲ್ ಇಂದ ನೋಡಿದೀವಿ ನೋಡಿ, ಈ ಲೆವೆಲ್ ಇಂದ ಏನಾಗಿದೆ ಒಳ್ಳೆ ಒಂದು ವ್ಯಾಲ್ಯೂಮ್ ಅನ್ನ ಕೊಟ್ಟು ಏನ್ ಮಾಡಿದೆ ಮಾರ್ಕೆಟ್, ಒಂದು ಒಳ್ಳೆ ಪ್ರಾಪರ್ ಬಿಗ್ ಸೆಲ್ ಕ್ಯಾಂಡಲ್, ಬಿಯರಿಶ್ ಕ್ಯಾಂಡಲ್ ಅನ್ನ ನಮ್ಗೆ ಕೊಟ್ಟಿದೆ, ರೈಟ್. ಸೊ ಈ ಲೆವೆಲ್ ಒಳಗಡೆ ನೆಕ್ಸ್ಟ್ ಆ ಲೆವೆಲ್ ಅನ್ನ ರೆಸಿಸ್ಟ್ ಮಾಡಿರೋದು ನಿಯರ್ ಬೈ ಇಲ್ಲಿ ಸ್ವಲ್ಪ ವೀಕ್ ಅನ್ನ ಕೊಟ್ಟು ಈ ಲೆವೆಲ್ ಒಳಗಡೆ ಒಂದ್ ಸ್ವಲ್ಪ ರೆಸಿಸ್ಟ್ ಮಾಡಿರೋದ್ರಿಂದ ಇಲ್ಲಿ ನಮ್ಗೆ ಏನಾಗಬಹುದು, ಮಾರ್ಕೆಟ್ ರಿಟರ್ನ್ ಆಗೋ ಚಾನ್ಸಸ್ ಇದೆ ಈ ಲೆವೆಲ್ ವರ್ಗೂ. ಮಾರ್ಕೆಟ್ ಏನಾದ್ರು ಈ ಲೆವೆಲ್ ಒಳಗಡೆ ನಮ್ಗೆ ಸೆಲ್ ಎಂಟ್ರಿ ಸಿಗ್ತಿದೆ ಅಥವಾ ಈ ಲೆವೆಲ್ ಒಳಗಡೆ ನಮ್ಗೆ ಸೆಲ್ ಎಂಟ್ರಿ ಸಿಗ್ತಿದೆ ಅಂದ್ರೆ ಡೆಫಿನೆಟ್ಲಿ ನಾವು ಈ ಕಡೆ ಏನ್ ಮಾಡ್ಬೋದು, ಡೌನ್ ಟ್ರೆಂಡಿಗೆ ನಾವು ಪ್ಲಾನ್ ಮಾಡ್ಕೋಬಹುದು. ಜಿಬಿಪಿ ಯುಎಸ್ ಸಿಂಪಲ್, ರೈಟ್. ಸೊ ಯೂರೋ ಯುಎಸ್ಡಿ 4 ಅವರ್ ಟೈಮ್ ಫ್ರೇಮ್ ಬಂದ್ಬಿಡೋಣ. ಎಷ್ಟು ಬ್ಯೂಟಿಫುಲ್ ಆಗಿ ತುಂಬಾ ಚೆನ್ನಾಗಿ ಏನಾಗಿದೆ, ಲಾಸ್ಟ್ ಟೈಮ್ ಹಾಕಿರೋ ಲೆವೆಲ್ಸ್ ಅನ್ನ ರೆಸ್ಪೆಕ್ಟ್ ಮಾಡ್ಕೊಂಡು ಬ್ರೇಕ್ ಆಗಿ ಏನಾಗಿದೆ ಮಾರ್ಕೆಟ್ ಅಲ್ಲಿಂದ ರಿಟರ್ನ್ ಬಂದಿದೆ. ಸೊ ದಿಸ್ ಇಸ್ ವಿಕ್ ಪ್ರೆಷರ್ ಎಲ್ಲಿವರೆಗೂ ಇರುತ್ತೆ, ಬೈಯರ್ಸ್ ಎಲ್ಲಿಂದ ಎಂಟ್ರಿ ಆಗಿರ್ತಾರೆ ಅಲ್ಲಿವರೆಗೂ ಏನಾಗಿದೆ ಸೆಲ್ ಕ್ಯಾಂಡಲ್ ಬಂದಿದೆ. ಸೊ ಇಲ್ಲಿ ಏನ್ ಬೈಯರ್ಸ್ ಇದ್ರು ಅವ್ರನ್ನ ಎಲ್ಲರನ್ನು ಏನಾಗಿದೆ ಈ ಕ್ಯಾಂಡಲ್, ಇಲ್ಲಿ ಏನೇನ್ ಬೈಯರ್ಸ್ ಇದ್ರು ಈ ಎಲ್ಲಾ ಬೈಯರ್ಸ್ ಏನ್ ಮಾಡಿದೆ ಮಾರ್ಕೆಟ್ ಕಂಪ್ಲೀಟ್ಲಿ ಕ್ಲೋಸ್ ಮಾಡ್ಕೊಂಡಿದೆ, ಕಂಪ್ಲೀಟ್ ಬಾಡಿ ಕ್ಲೋಸ್ ಆಗಿದೆ. ಇದು ಒಂದೇ ಒಂದು ಕ್ಯಾಂಡಲ್ 4 ಅವರ್ ಟೈಮ್ ಫ್ರೇಮ್ ಒಳಗಡೆ ನಾವು ಮಾತಾಡ್ತಿರೋದು, ಹೈಯರ್ ಟೈಮ್ ಫ್ರೇಮ್ ಒಳಗಡೆ, ರೈಟ್. ಸೊ ಕಂಪ್ಲೀಟ್ಲಿ ಇಲ್ಲಿರುವಂತ ಬೈಯರ್ಸ್ ನ ಏನ್ ಮಾಡಿದೆ ಅಕ್ವೈರ್ ಮಾಡ್ಕೊಂಡಿದೆ. ಇವಾಗ ಫ್ರೆಶ್ ಆಗಿ ಬೈಯರ್ಸ್ ಯಾರಾದ್ರೂ ಎಂಟ್ರಿ ಇದಾರಾ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೇಕು, ಇಲ್ಲ ಅಂತಂದ್ರೆ ನಿಯರ್ ಬೈ ಅಗೇನ್ ಮಾರ್ಕೆಟ್ ಏನಾಗ್ಬೋದು, ಸೊ ಈ ಲೆವೆಲ್ಸ್ ಗಳಿಂದ ಈ ಲೆವೆಲ್ ಬ್ರೇಕ್ ಆಗಿರೋದ್ರಿಂದ ಇಲ್ಲಿ ನಾವು ಇಟ್ಕೊಳ್ಳೋಣ. ಈ ಲೆವೆಲ್ ಇಂದ ಏನಾಗ್ಬೋದು ರಿಟರ್ನ್ ಬರ್ಬೋದು, ಅಥವಾ 50%, 75%, 70% ಏನ್ ರಿಟ್ರೇಸ್ಮೆಂಟ್ ತಗೊಳುತ್ತೆ ಫಿಬೋನಾಚಿ ಹಾಕೊಂಡು ನಾವು ನೋಡ್ಬೋದು. ಸೊ ಆ ರಿಟ್ರೇಸ್ಮೆಂಟ್ ಪ್ರಕಾರ ಏನಾಗುತ್ತೆ ಮಾರ್ಕೆಟ್ ಅಗೇನ್ ಇಟ್ ಮೇ ಕಮ್ ಬ್ಯಾಕ್. ಇವಾಗ ಇಲ್ಲೇನಾದ್ರೂ ಡಬಲ್ ಬಾಟಮ್ ಆಯ್ತು ಅಂದ್ರೆ ಓಕೆ, ಇಲ್ಲಿಂದ ನಾವೇನ್ ಮಾಡ್ಬೋದು ಬೈ ಸೈಡ್ ನಾವು ಪ್ಲಾನ್ ಮಾಡ್ಬೋದು. ಏನಾದ್ರು ಪ್ಯಾಟರ್ನ್ ನಮ್ಗೆ ಕೊಟ್ರೆ ನಾವು ಈ ಕಡೆ ಬೈ ಸೈಡ್ ಪ್ಲಾನ್ ಮಾಡೋಣ. ಅಲ್ಲಿವರೆಗೂ ಏನ್ ಮಾಡೋಣ, ಆಲ್ವೇಸ್ ಲುಕ್ ಫಾರ್ ಸೆಲ್ ಸೈಡ್. ಇಲ್ಲಿಂದ ಏನಾದ್ರು ಮಾರ್ಕೆಟ್ ಸೆಲ್ ಅಥವಾ ಬ್ರೇಕ್ಔಟ್ ಆಯ್ತು ಅಂದ್ರೆ ಅಗೇನ್ ವಿ ಹ್ಯಾವ್ ದಿಸ್ ಲೆವೆಲ್. ಈ ಲೆವೆಲ್ಸ್ ಒಳಗಡೆ ನಾವೇನ್ ಮಾಡ್ಬೋದು, ಈ ಲೆವೆಲ್ಸ್ ಒಳಗಡೆ ನಾವೇನ್ ಮಾಡ್ಬೋದು ಪ್ಲಾನ್ ಮಾಡ್ಕೋಬಹುದು ಸೆಲ್ ಸೈಡ್. ಅಥವಾ ನೆಕ್ಸ್ಟ್ ಇಲ್ಲಿ ಈ ಲೆವೆಲ್ ಬ್ರೇಕ್ ಆಯ್ತು ಅಂದ್ರೆ ಈ ಲೆವೆಲ್ ಹತ್ರ ನಾನು ಏನ್ ಮಾಡ್ಬೋದು ಬೈ ಸೈಡ್ಗೆ ಅಪ್ರೋಚ್ ಮಾಡ್ಕೋಬಹುದು. ಸೊ 15 ಮಿನಿಟ್ಸ್ ಒಳಗಡೆ ನೋಡೋಣ. ಆಗ್ಲೇ ಮಾತಾಡಿದ ಹೈಯರ್ ಟೈಮ್ ಫ್ರೇಮ್ 4 ಅವರ್ ಟೈಮ್ ಫ್ರೇಮ್ ಒಳಗಡೆ. ಸೊ ಇವಾಗ 15 ಮಿನಿಟ್ಸ್ ಲೋವರ್ ಟೈಮ್ ಫ್ರೇಮ್ ಒಳಗಡೆ ಅಗೇನ್ ಮಾರ್ಕೆಟ್ ಏನಾಗಿದೆ, ಇಲ್ಲಿ ಒಂದು ರಿಜೆಕ್ಷನ್ಸ್ ಕೊಟ್ಟಿದೆ, ಹೌದಾ. ಇಲ್ಲಿ ಏನಾದ್ರು ನಿಯರ್ ಬೈ ಸಪೋರ್ಟ್ ಇದೆನಾ, ಎಲ್ಲಾದ್ರೂ ತುಂಬಾ ದೂರ ಇದೆ. ಸೊ ಈ ಲೆವೆಲ್ ಅನ್ನ ಜಸ್ಟ್ ನಾವು ಮಾರ್ಕ್ ಮಾಡ್ಕೊಂಡಿರೋಣ. ಸೊ 5 ಮಿನಿಟ್ಸ್ ಒಳಗಡೆ ಬಂದ್ವಿ ಅಂದ್ರೆ ಎಸ್. ಸೊ ಈ ಲೆವೆಲ್ ಒಳಗಡೆ ನಮ್ಗೆ ಏನಾಗಿದೆ ಮಾರ್ಕೆಟ್ ಒಂದು ಹಾಲ್ಟ್ ಮಾಡಿದೆ, ಒಂದು ಸ್ಟಾಪ್ ಕೊಟ್ಟು ಇಲ್ಲಿ ಸ್ವಲ್ಪ ಕನ್ಸಾಲಿಡೇಷನ್ ಆಗಿ ಏನಾಗಿದೆ ನೆಕ್ಸ್ಟ್ ಫಾಲ್ ಆಗಿದೆ, ರೈಟ್. ಸೊ ಇವಾಗ ನೆಕ್ಸ್ಟ್ ಅಪ್ರೋಚ್ ಎಲ್ಲಿರುತ್ತೆ ಮಾರ್ಕೆಟ್ದು, ಈ ಲೆವೆಲ್ ನಿಯರ್ ಬೈ ಆಲ್ಮೋಸ್ಟ್ ಬಂದಿದೆ ಆಲ್ರೆಡಿ. ಸೊ ಈ ಲೆವೆಲ್ ವರ್ಗು ಏನಾಗ್ಬೋದು ಬರ್ಬೋದು. ನೆಕ್ಸ್ಟ್ ಇಲ್ಲಿಂದ ಒಂದು ಡಬಲ್ ಟಾಪ್ ಡಬಲ್ ಬಾಟಮ್ ಡಬಲ್ ಟಾಪ್ ಅಥವಾ ಬೇರೆ ಯಾವ್ದಾದ್ರು ಪ್ಯಾಟರ್ನ್ ಶೋ ಮಾಡ್ತು ಅಂದ್ರೆ ನಾವು ಏನ್ ಮಾಡ್ಬೋದು ಸೆಲ್ ಸೈಡ್ಗೆ ಇಲ್ಲಿ ಪ್ಲಾನ್ ಮಾಡ್ಬೋದು. ಇಲ್ಲ ಬ್ರೇಕ್ ಆಯ್ತು ಅಂತಂದ್ರೆ ಇಲ್ಲಿಂದ ನಾವೇನ್ ಮಾಡ್ಬೋದು ಈ ಲೆವೆಲ್ಗೆ ನಾವು ಬೈ ಸೈಡ್ಗೆ ಅಪ್ರೋಚ್ ಮಾಡ್ಕೋಬಹುದು. ಯೂರೋ ಯುಎಸ್ ಸಿಂಪಲ್ ಅನಾಲಿಸಿಸ್, ಯಾವುದೇ ರೀತಿಯಾದಂತ ಕನ್ಫ್ಯೂಷನ್ಸ್ ಇಲ್ಲ. ಮಾರ್ಕೆಟ್ ತುಂಬಾ ಕ್ಲಿಯರ್ ಡೈರೆಕ್ಷನ್ ಒಳಗಡೆ ಇದೆ. ನೆಕ್ಸ್ಟ್ AUD USD ಸೇಮ್ ಮಾರ್ಕೆಟ್ ಎಲ್ಲ ಫಾಲ್ ಆಗಿದೆ. ಯಾವ ಯಾವ ಲೆವೆಲ್ಸ್ ಒಳಗಡೆ ನಾವು ಮಾರ್ಕ್ ಮಾಡ್ಕೊಂಡಿದೀವಿ ಅದೇ ಲೆವೆಲ್ಸ್ ಕಡೆಯಿಂದ ಏನಾಗಿದೆ ಮಾರ್ಕೆಟ್ ಫಾಲ್ ಆಗಿದೆ, ರೈಟ್. ಸೊ
ಮೇಜರ್ಲಿ ನಮ್ಗೆ ಏನು ಫಸ್ಟ್ ಆಸ್ ಅ ಟ್ರೇಡರ್ ನಮ್ಗೆ ಐಡೆಂಟಿಫಿಕೇಶನ್ ಯಾವ ಲೆವೆಲ್ ಒಳಗಡೆ ನಾನು ಏನ್ ಮಾಡ್ಬೇಕು ಟ್ರೇಡ್ ಮಾಡ್ಬೇಕು ಅಥವಾ ಯಾವ ಲೆವೆಲ್ ಒಳಗಡೆ ನಾವ್ ಏನ್ ಮಾಡ್ಬೇಕು ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡ್ಬೇಕು ಎಂಟ್ರಿ ಆಗ್ಬೇಕು ಅದನ್ನ ನಾವು ಐಡೆಂಟಿಫೈ ಮಾಡ್ಬೇಕು ರೈಟ್. ಸೊ ದಟ್ ಈಸ್ ಅವರ್ ಮೇನ್ ಕನ್ಸರ್ನ್ ಆಗಿರುತ್ತೆ. ಸೊ ಅದನ್ನ ನಾವು ಒಂದ್ಸರಿ ಅಬ್ಸರ್ವ್ ಮಾಡಿ ಅಥವಾ ಐಡೆಂಟಿಫೈ ಮಾಡಿದ್ವಿ ಅಂತಂದ್ರೆ ಆಲ್ಮೋಸ್ಟ್ ವಿ ಆರ್ 50% ನಮ್ದು ಅನಾಲಿಸಿಸ್ ಮುಗ್ದಿದೆ. ನೆಕ್ಸ್ಟ್ ಇನ್ 50% ಏನಿರುತ್ತೆ ಪ್ರಾಪರ್ ಆ ಮೂವ್ಮೆಂಟ್ ಒಳಗಡೆ ಪೇಷನ್ಸ್ ಇಂದ ವೇಟ್ ಮಾಡಿ ಪ್ರಾಪರ್ ಒಂದು ಬೈ ಸೈಡ್ ಅಥವಾ ಸೆಲ್ ಸೈಡ್ ಕನ್ಫರ್ಮೇಶನ್ ಕ್ಯಾಂಡಲ್ ಗೆ ನಾವು ವೇಟ್ ಮಾಡ್ಕೊಂಡು ಏನ್ ಮಾಡ್ಬೇಕು ಟ್ರೇಡ್ ಅನ್ನ ಎಕ್ಸಿಕ್ಯೂಟ್ ಮಾಡ್ಕೋಬಹುದು. ಸೊ ಇವಾಗ ಮಾರ್ಕೆಟ್ ಏನಾಗಿದೆ 4 ಅವರ್ ಒಳಗಡೆ ಅಗೇನ್ ಲೋವರ್ ಲೋಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಪ್ರಾಪರ್ ಆಗಿ ಒಂದು ಫಾಲ್ ಆಗಿದೆ. ಈ ಲೆವೆಲ್ ಒಳಗಡೆ ಹಾಲ್ಟ್ ಮಾಡ್ತಿದ್ದಾನೆ ಮಾರ್ಕೆಟ್. ಈ ಲೆವೆಲ್ ಏನಾದ್ರು ಬ್ರೇಕ್ ಆಯ್ತು ಅಂದ್ರೆ ನೆಕ್ಸ್ಟ್ ನಮ್ಗೆ ಯಾವ ಲೆವೆಲ್ಸ್ ಇದೆ ನೋಡ್ಕೋಬೇಕು. ಸುಮಾರು ತುಂಬಾ ಲೋ ಒಳಗಡೆ ಬಿದ್ದಿದೆ 2023 ಇಲ್ಲಿದೆ ಮಾರ್ಕೆಟ್ ರೈಟ್. ಇಲ್ಲಿ ಲೆವೆಲ್ಸ್ ಇದೆ ನಮ್ಗೆ ಈ ಲೆವೆಲ್ಸ್ ಇಲ್ಲಿಗೆ ಹಾಕೊಂಡ್ಬಿಡ. ಈ ತರ ಇದ್ರೊಳಗಡೆ ನಾವು ಏನ್ ಮಾಡ್ಬೋದು ಪೈವೋಟ್ ಅನ್ನು ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೋದು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡ್ಕೋಬಹುದು. ಈ ತರ ಇದಾವೆ. ಸೊ ಆಲ್ಮೋಸ್ಟ್ ನಿಯರ್ ಬೈ ಅದೇ ಲೆವೆಲ್ ಒಳಗಡೆ ಏನಾಗಿದೆ ಅದೇ ಝೋನ್ ಹತ್ರ ಏನಾಗಿದೆ ಮಾರ್ಕೆಟ್ ಕನ್ಸಾಲಿಡೇಷನ್ ಆಗ್ತಿದೆ ಇವಾಗ ರೈಟ್. ಸೊ ಒಂದು ಫುಲ್ ಬ್ಯಾಕ್ ಹೋಗ್ತಾ ಇದೆ ಮಾರ್ಕೆಟ್. ಏನ್ ಮೂವ್ಮೆಂಟ್ ಕೊಟ್ಟಿತ್ತು ಲಾಸ್ಟ್ ಫಾಲ್ ಆಗಿದೆ ಆ ಫಾಲ್ ಗೆ ಏನಾಗ್ತಿದೆ ಒಂದು ಫುಲ್ ಬ್ಯಾಕ್ ರಿಟ್ರೇಸ್ಮೆಂಟ್ ಆಗ್ತಾ ಇದೆ ಮಾರ್ಕೆಟ್. ಸೊ ಒನ್ಸ್ ಈ ರಿಟ್ರೇಸ್ಮೆಂಟ್ ಮುಗೀತು ಅಂತಂದ್ರೆ ಈ ರಿಟ್ರೇಸ್ಮೆಂಟ್ ಇಂದ ಏನಾಗ್ಬೋದು ಅಗೇನ್ ಫಾಲ್ ಆಗ್ಬೋದು. ಸೊ 15 ಮಿನಿಟ್ಸ್ ಒಳಗಡೆ ಯಾವ ಲೆವೆಲ್ ವರೆಗೂ ರೀಚ್ ಆಗುತ್ತೆ ಅನ್ನೋದು ನೋಡ್ಕೊಳ್ಳೋಣ. ಸೊ ಫಸ್ಟ್ ಲೆವೆಲ್ ಆಲ್ಮೋಸ್ಟ್ ಇಲ್ಲಿದೆ ಫಸ್ಟ್ ಟಿಪಿ ಸೆಕೆಂಡ್ ಟಿಪಿ. ಇವೆರಡು ಲೆವೆಲ್ಸ್ ನಾವು ನೋಡಿದ ತಕ್ಷಣ ಬಿಕ್ಸ್ ಎಲ್ಲೆಲ್ಲಿ ಫಾರ್ಮ್ ಆಗಿರುತ್ತೆ ಆ ಲೆವೆಲ್ಸ್ ಒಳಗಡೆ ಮಾರ್ಕೆಟ್ ಎಲ್ಲೆಲ್ಲಿ ಹಾಲ್ಟ್ ಮಾಡಿದೆ ಅಥವಾ ಮಾರ್ಕೆಟ್ ಸಾರಿ ಯಾವ ಲೆವೆಲ್ ಒಳಗಡೆ ಫಾಲ್ ಆಗಿದೆ ಅಥವಾ ಯಾವ ಲೆವೆಲ್ ಒಳಗಡೆಯಿಂದ ಹಾಲ್ಟ್ ಮಾಡಿ ಮಾರ್ಕೆಟ್ ಏನಾಗಿದೆ ಟೈಮ್ ತಗೊಂಡು ಫಾಲ್ ಆಗ್ತಿದೆ ಅಥವಾ ಯಾವ ಲೆವೆಲ್ ಮೇಜರ್ ರಿಜೆಕ್ಷನ್ಸ್ ತಗೊಂತಾ ಇದೆ ಆ ಲೆವೆಲ್ಸ್ ನಾವು ಮಾರ್ಕ್ ಮಾಡ್ಕೋಬೇಕು. ಬಿಕಾಸ್ ಅದೇ ಲೆವೆಲ್ ಒಳಗಡೆ ಏನಾಗಿರುತ್ತೆ ಬೈಯರ್ಸ್ ಅಥವಾ ಸೆಲ್ಲರ್ಸ್ ಏನಾಗಿರ್ತಾರೆ ಆಕ್ಟಿವ್ ಆಗಿ ಆರ್ಡರ್ಸ್ ಅನ್ನ ಪ್ಲೇಸ್ ಮಾಡ್ತಿರ್ತಾರೆ. ಸೊ ನೆಕ್ಸ್ಟ್ ಟೈಮ್ ಮಾರ್ಕೆಟ್ ಏನಾದ್ರು ಅದೇ ಲೆವೆಲ್ ಒಳಗಡೆ ಹೋಯ್ತು ಅಂತಂದ್ರೆ ಡೆಫಿನೆಟ್ಲಿ ಅಲ್ಲಿ ಅವ್ರು ಇನ್ನ ಆರ್ಡರ್ಸ್ ಏನಾದ್ರು ಇದ್ರೆ ಅಲ್ಲಿ ಎಕ್ಸಿಕ್ಯೂಷನ್ ಜಾಸ್ತಿ ಇರುತ್ತೆ ಅಥವಾ ಪಾರ್ಟಿಸಿಪೇಷನ್ ಏನಿರುತ್ತೆ ಮಾರ್ಕೆಟ್ ಒಳಗಡೆ ಜಾಸ್ತಿ ಇರುತ್ತೆ. ಸೊ ಸಿಂಪಲ್ ಆಗಿ ನಾವು ಈ ಲೆವೆಲ್ ಒಳಗಡೆ ಇವಾಗ ಸೆಲ್ಲಿಂಗ್ ಗೆ ಯೋಚನೆ ಮಾಡ್ಬೋದು ಅಥವಾ ಬ್ರೇಕ್ ಆಯ್ತು ಅಂದ್ರೆ ಬೈ ಸೈಡಿಂಗ್ ನಾವು ನೆಕ್ಸ್ಟ್ ಲೆವೆಲ್ ಇಲ್ಲಿರೋದು 0.62 ಈ ಲೆವೆಲ್ಗೆ ನಾವು ಅಪ್ರೋಚ್ ಮಾಡ್ಕೋಬಹುದು ಸಿಂಪಲ್ ಆಗಿ AUD USD ರೈಟ್. ಸೊ ಗೋಲ್ಡ್ ನೋಡೋಣ. ಸೊ ಗೋಲ್ಡ್ ಸುಮಾರು ರಿಜೆಕ್ಷನ್ಸ್ ಅನ್ನ ಫೇಸ್ ಮಾಡಿರುವಂತ ಲೆವೆಲ್ ಬ್ರೇಕ್ ಆಗಿದೆ ಹೌದಾ. ಫಸ್ಟ್ ಸಪೋರ್ಟ್ ತಗೊಂಡಿತ್ತು, ಸೆಕೆಂಡ್ ಟೈಮ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಟೈಮ್ ಏನಾಗಿದೆ ಬ್ರೇಕ್ ಆಗಿದೆ. ಆಲ್ಮೋಸ್ಟ್ 2ರಿಂದ 3ನೇ ಸಾರಿ ನಮ್ಗೆ ಏನಾದ್ರು ಟ್ರೇಡ್ ಸಿಗ್ತಿದೆ ಸಪೋರ್ಟ್ ಹತ್ರ ಅಂದ್ರೆ ನಾವು ಟ್ರೇಡ್ ತಗೋಬೇಕು. 4ನೇ ಸಾರಿ ದಟ್ ಈಸ್ ಮಾರ್ಕೆಟ್ ಅಡ್ವಾಂಟೇಜ್. ಫೋರ್ತ್ ಫಿಫ್ತ್ ಟೈಮ್ ನಾವು ಕನ್ಸಿಡರ್ ಮಾಡಬಾರ್ದು. ಥರ್ಡ್ ಏನೇ ಸಪೋರ್ಟ್ ಯಾವುದೇ ಲೆವೆಲ್ ಒಳಗಡೆ ಸಪೋರ್ಟ್ ತಗೋತಿದೆ ಮಾರ್ಕೆಟ್ ಅಂತಂದ್ರೆ ಆ ಥರ್ಡ್ ಲೆವೆಲ್ ಒಳಗಡೆ ನಾವು ಟ್ರೇಡ್ ಎಕ್ಸಿಕ್ಯೂಷನ್ ಗೆ ಪ್ಲಾನ್ ಮಾಡ್ಕೋಬೇಕು. ಬಿಕಾಸ್ ಆಲ್ರೆಡಿ 2 ಟ್ರೇಡ್ಸ್ ಅದು 2 ಕಡೆ ಏನಾಗಿದೆ 2 ಟೈಮ್ ಸಪೋರ್ಟ್ ತಗೊಂಡಿದೆ. ಪ್ರೊಬ್ಯಾಬಿಲಿಟಿ ಇನ್ಕ್ರೀಸ್ ಆಗಿರುತ್ತೆ ಥರ್ಡ್ ಟೈಮ್ ಏನಾಗಬಹುದು ಮಾರ್ಕೆಟ್ ಸೇಮ್ ಡೈರೆಕ್ಷನ್ ಒಳಗಡೆ ಹೋಗಬಹುದು ಅಪ್ ಸೈಡ್ ಸಪೋರ್ಟ್ ತಗೊಳ್ತಾ ಇದ್ರೆ ಅಥವಾ ರೆಸಿಸ್ಟೆನ್ಸ್ ತಗೊಳ್ತಾ ಇದ್ರೆ ಡೌನ್ ಸೈಡ್ ಹೋಗಬಹುದು ರೈಟ್. ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೋಬಹುದು. ಸೊ 4 ಅವರ್ ಒಳಗಡೆ XAUSD ಒಂದು ಹೈಯರ್ ಟೈಮ್ ಫ್ರೇಮ್ ಒಳಗಡೆ ಟ್ರಿಪಲ್ ಟಾಪ್ ಮಾಡ್ಕೊಂಡು ಫಾಲ್ ಆಗ್ತಿದೆ. ಇವಾಗ ನೆಕ್ಸ್ಟ್ ಅದ್ರದ್ದು ಸಪೋರ್ಟ್ ಲೆವೆಲ್ ಎಲ್ಲಿದೆ ಈ ಝೋನ್ ಇದೆನಾ. ಸೊ ಈ ಝೋನ್ ಒಳಗಡೆ ಏನಾಗ್ಬೋದು ಹಾಲ್ಟ್ ಆಗ್ಬೋದು ನಿಯರ್ ಬೈ ಅಲ್ಲಿ ಬರೋಕ್ಕೂ ಮುಂಚೆ ಇಲ್ಲಿ ಸ್ವಲ್ಪ ಹಾಲ್ಟ್ ಮಾಡ್ಕೊಂಡು ಬರುತ್ತೆ. ಸೊ ಇಲ್ಲಿಂದ ಏನಾಗುತ್ತೆ ಸ್ವಲ್ಪ ಪುಲ್ ಬ್ಯಾಕ್ ಆಗ್ತಿದೆ. ಇವಾಗ ಏನ್ ಬ್ರೇಕ್ ಆಗಿದೆ ಮಾರ್ಕೆಟ್ ಬ್ರೇಕ್ ಆದ ತಕ್ಷಣ ಈ ಲೆವೆಲ್ ರೀಚ್ ಆಗ್ಲಿಲ್ಲ ಅಗೇನ್ ಇಟ್ ಸ್ವಲ್ಪ ಹಾಫ್ ವರ್ಗು ಬಂದು ಏನಾಯ್ತು ಪುಲ್ ಬ್ಯಾಕ್ ಆಗಿದೆ. ನೆಕ್ಸ್ಟ್ ಇಲ್ಲಿಂದ ಏನಾಗ್ಬೋದು ಇಲ್ಲಿ ನಿಯರ್ ಬೈ ಯಾವ್ದಾದ್ರು ಒಂದು ಲೋವರ್ ಟೈಮ್ ಫ್ರೇಮ್ ಒಳಗಡೆ 15 ಮಿನಿಟ್ಸ್ ಗೆ ಹೋಗ್ಬಿಡೋಣ. ಬಿಕಾಸ್ ಒಳ್ಳೆ ವ್ಯಾಲ್ಯೂಮ್ ಇಂದ ಬ್ರೇಕ್ ಆಗಿದೆ. ಸೊ ನೋಡಿ ಅದೇ ಲೆವೆಲ್ ಒಳಗಡೆ ಏನಾಗಿದೆ 15 ಮಿನಿಟ್ಸ್ ಒಳಗಡೆ ಒಂದು ಹಾಲ್ಟ್ ಮಾಡ್ಕೊಂಡು ಒಂದು ಫುಲ್ ಬ್ಯಾಕ್ ತಗೊಂಡು ಏನಾಗಿದೆ ಮಾರ್ಕೆಟ್ ಕಮ್ ಬ್ಯಾಕ್ ಆಗಿದೆ ಫುಲ್ ಬ್ಯಾಕ್ ಆಗಿ ನೆಕ್ಸ್ಟ್ ಫಾಲ್ ಆಗಿದೆ. ಅದಾದ್ಮೇಲೆ ಏನಾಗಿದೆ ಮತ್ತೆ ರಿಟ್ರೇಸ್ಮೆಂಟ್ ಗೆ ಹೋಗ್ತಿದೆ ಇವಾಗ. ಸೊ ಈ ಲೆವೆಲ್ ಒಳಗಡೆ ಏನಾದ್ರು ನಮಗೆ ಪ್ರಾಪರ್ ಆಗಿ ಎಂಟ್ರಿ ಸಿಗ್ತಿದೆ ಅಂತಂದ್ರೆ ನಾನು ಏನ್ ಮಾಡ್ಬೋದು ಡೌನ್ ಟ್ರೆಂಡ್ ಗೆ ನಾನು ಪ್ಲಾನ್ ಮಾಡ್ಬೋದು. ಬಟ್ ಇಲ್ಲಿ ಹೈಯರ್ ಹೈಸ್ ನ ಕ್ರಿಯೇಟ್ ಮಾಡಿದೆ. ಹೈಯರ್ ಹೈ ಕೂಡ ಅಷ್ಟು ಜಾಸ್ತಿ ಇಲ್ಲ ಹೈಸ್ ರೈಟ್. ಸೊ ಪ್ರೆಷರ್ ಏನಿದೆ ಬೈ ಸೈಡ್ ತುಂಬಾ ಕಡಿಮೆ ಇದೆ. ಸುಮ್ಮನೆ ಸ್ವಲ್ಪ ಕನ್ಸಾಲಿಡೇಷನ್ ಅಥವಾ ಲಿಕ್ವಿಡಿಟಿಗೋಸ್ಕರ ಏನಾಗ್ತಿದೆ ಮಾರ್ಕೆಟ್ ಅಪ್ ಸೈಡ್ ಹೋಗ್ತಿದೆ. ಏನ್ ಬೈಯಿಂಗ್ ಸೆಲ್ಲಿಂಗ್ ಇತ್ತು ಅದೆಲ್ಲ ಲಿಕ್ವಿಡೇಟ್ ಆಗ್ತಾ ಇದೆ. ಯಾರ್ಯಾರು ಸೆಲ್ ಮಾಡಿದ್ರು ಅಥವಾ ಬಾಯ್ ಮಾಡಿದ್ರು ಅವರೆಲ್ಲ ಲಿಕ್ವಿಡೇಟ್ ಮಾಡ್ಕೊತಾ ಇರ್ತಾರೆ ರೈಟ್ ಸಿಂಪಲ್. ಸೊ ಇಲ್ಲಿ ನಮ್ಗೆ ಏನಾದ್ರು ಪ್ರಾಪರ್ ಆಗಿ ಈ ಝೋನ್ ಕೆಳಗಡೆ ನಮ್ಗೆ ಏನಾದ್ರು ಸೆಲ್ಲಿಂಗ್ ಸಿಗ್ತಿದೆ. ಈ ಝೋನ್ ಒಳಗಡೆ ನನ್ಗೆ ಏನಾದ್ರು ಸೆಲ್ಲಿಂಗ್ ಸಿಗ್ತಿದೆ ಈ ಝೋನ್ ಬ್ರೇಕ್ ಆಗಿದೆ ಅಂತಂದ್ರೆ ನಾನು ಡೆಫಿನೆಟ್ಲಿ ಈ ಲೆವೆಲ್ ಇಂದ ಏನ್ ಮಾಡ್ಬೋದು ಫಸ್ಟ್ ಟಿಪಿ
ಸೆಕೆಂಡ್ ಟಿಪಿ ನಾನು ಏನ್ ಮಾಡ್ಬೋದು ಪ್ರೊಬಾಬಿಲಿಟಿ ಅಥವಾ ಕಂಟಿನ್ಯೂಯೇಷನ್ ನಾನು ಏನಾದ್ರು ಮಾಡ್ತೀನಿ ಅಂದ್ರೆ ಮಾತ್ರ ಇಲ್ಲಿ ಏನ್ ಮಾಡ್ಬೋದು ಟಾರ್ಗೆಟ್ ಅನ್ನ ಇಟ್ಕೋಬಹುದು, ಅಥವಾ ನಮ್ದು ಇಲ್ಲಿ ಫಸ್ಟ್ ಟಾರ್ಗೆಟ್ ನಮ್ದು ಏನಾಗಿರುತ್ತೆ ಇಲ್ಲಿರುತ್ತೆ. ಆಲ್ಮೋಸ್ಟ್ ಒಳ್ಳೆ ಒಂದು ಮೂವ್ಮೆಂಟ್ ನಮ್ಗೆ ಇಲ್ಲಿ ಸಿಗ್ಬೋದು ಶಾರ್ಟರ್ ಟೈಮ್ ಫ್ರೇಮ್ ಒಳಗಡೆ ಯಾರಾದ್ರೂ ಟ್ರೇಡ್ ಮಾಡ್ತಿದ್ರು ಗೋಲ್ಡ್ ಒಳಗಡೆ. ಸೊ ಈ ಲೆವೆಲ್ ಬ್ರೇಕ್ ಆಗೋವರೆಗೂ ವೇಟ್ ಮಾಡೋಣ. ಈ ಲೆವೆಲ್ ಬ್ರೇಕ್ ಆದ್ಮೇಲೆ ಏನ್ ಮಾಡ್ಬೋದು, ಇಲ್ಲಿಗೆ ನಾವು ಸೆಲ್ ಸೈಡ್ ನಾವು ಅಪ್ರೋಚ್ ಮಾಡ್ಕೋಬಹುದು. ಈ ಲೆವೆಲ್ ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್ ನಾವು 1:2 1:1.5 ನಾವು ಆ ತರ ನಮ್ಮ ಸ್ಟಾಪ್ ಲಾಸಸ್ ನ ನೋಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ ಈ ಟ್ರೇಡ್ಗೆ ಗೋಲ್ಡ್. ಸೊ ಐ ಹೋಪ್ ಕ್ಲಿಯರ್ ಇದೆ. ಇನ್ನ ಮೇಲ್ಗಡೆ ಹೋಗುತ್ತೆ ಅಂದ್ರೆ ಪ್ರೊಬಾಬಿಲಿಟಿ ಏನಿದೆ ಈ ಲೆವೆಲ್ ವರೆಗೂ ಇದೆ. ಈ ಲೆವೆಲ್ ಇಂದ ಏನಾಗಿದೆ ಮಾರ್ಕೆಟ್ಗೆ ಪ್ರಾಪರ್ ಆಗಿ ಸೆಲ್ಲಿಂಗ್ ಪ್ರೆಷರ್ ಸಿಕ್ಕಿದೆ. ಅಂದ್ರೆ ಪ್ರಾಪರ್ ಸೆಲ್ ಎಂಟ್ರೀಸ್ ಏನಾಗಿದೆ ಈ ಕ್ಯಾಂಡಲ್ ಒಳಗಡೆ ನಮ್ಗೆ ಶೋ ಆಗ್ತಿದೆ. ಅದೇ ಕ್ಯಾಂಡಲ್ ಒಳಗಡೆ ವ್ಯಾಲ್ಯೂಮ್ ನೋಡಬಹುದು, ತುಂಬಾ ಹೈ ಆಗಿ ವ್ಯಾಲ್ಯೂಮ್ ಎಕ್ಸ್ಚೇಂಜ್ ಆಗಿದೆ. ಸೊ ಈ ಲೆವೆಲ್ ಒಳಗಡೆ ಏನಿದೆ ಸೆಲ್ಲರ್ಸ್ 2638 ಈ ಲೆವೆಲ್ ಒಳಗಡೆ ಸೆಲ್ಲರ್ಸ್ ತುಂಬಾ ಆಕ್ಟಿವ್ ಆಗಿ ಈ ಲೆವೆಲ್ ಒಳಗಡೆ ಮಾರ್ಕೆಟ್ ಒಳಗಡೆ ಸೆಲ್ಲರ್ಸ್ ಏನ್ ಮಾಡಿದ್ರೆ ಆಕ್ಟಿವ್ ಆಗಿ ಪಾರ್ಟಿಸಿಪೇಷನ್ ಇದೆ. ಅಗೇನ್ ಮಾರ್ಕೆಟ್ ಏನಾದ್ರು ಈ ಲೆವೆಲ್ಗೆ ಅಪ್ರೋಚ್ ಆಯ್ತು ಅಂದ್ರೆ ಡೆಫಿನೆಟ್ಲಿ ಅಟ್ಲೀಸ್ಟ್ ಇಟ್ ವಿಲ್ ಕಮ್ ಬ್ಯಾಕ್ ಟು ದಿಸ್ ಲೆವೆಲ್. ಈ ಲೆವೆಲ್ಗೆ ಬಂದು ಆಮೇಲಿಂದ ಇಲ್ಲಿ ಏನಾದ್ರು ಮೂವ್ಮೆಂಟ್ ಆಗೋದಿದ್ರೆ ಆಗ್ಬೋದು. ಓಕೆ, ಐ ಹೋಪ್ ಕ್ಲಿಯರ್ ಇದೆ. 4 ಕರೆನ್ಸಿ ಅನಲೈಸ್ ಮಾಡಿದೀವಿ. ಸೊ ಇನ್ನ ಯಾವ್ದಾದ್ರು ಬೇರೆ ಕರೆನ್ಸಿ ಅನಲೈಸ್ ಮಾಡೋಣ ಅಂತ ಹೇಳ್ತಿ. ಸಿಂಪಲ್ ಆಗಿ ಜಸ್ಟ್ ಯಾವುದೇ ರೀತಿಯ ಇಂಡಿಕೇಟರ್ಸ್ ಯೂಸ್ ಮಾಡಿಲ್ಲ, ಯಾವುದೇ ರೀತಿಯಾದಂತ ಬೇರೆ ಟೂಲ್ಸ್ ಅನ್ನ ಯೂಸ್ ಮಾಡಿದೆ. ಸಿಂಪಲ್ ಆಗಿ ಪ್ರೈಸ್ ಆಕ್ಷನ್, ಮಾರ್ಕೆಟ್ ಕ್ಯಾಂಡಲ್ಸ್ ಪ್ರೈಸ್ ಏನ್ ಹೇಳ್ತಿದೆ, ಯಾವ ಲೆವೆಲ್ಸ್ ಒಳಗಡೆ ಬಯರ್ಸ್ ಸೆಲ್ಲರ್ಸ್ ಆಕ್ಟಿವ್ ಆಗಿ ಪಾರ್ಟಿಸಿಪೇಷನ್ ಮಾಡ್ತಿದ್ದಾರೆ ಅದರದ್ದು ಜಸ್ಟ್ ಸಿಂಪಲ್ ಆಗಿ ಅನಲೈಸ್ ಮಾಡಿದೀವಿ. ರೈಟ್, ವಾಲ್ಯೂಮ್ ಅನ್ನ ಇಟ್ಕೊಂಡು ವಾಲ್ಯೂಮ್ ಕೂಡ ಇಲ್ಲಿ ನಾವು ಸುಮಾರು ಕಡೆ ನಾವು ಅಬ್ಸರ್ವ್ ಮಾಡಬಹುದು. ಹೈಯರ್ ವಾಲ್ಯೂಮ್ ಒಳಗಡೆ ಏನಾಗಿದೆ ಮಾರ್ಕೆಟ್ ಕ್ಲೋಸ್ ಆಗ್ತಿದೆ. ಸೊ ಈ ಮೇಜರ್ ಲೆವೆಲ್ಸ್ ಅನ್ನ ನಾವು ಅಬ್ಸರ್ವ್ ಮಾಡ್ಕೊಂಡಿದ್ರೆ ಡೆಫಿನೆಟ್ ಆಗಿ ಒಳ್ಳೆ ಟ್ರೇಡ್ಸ್ ನಮಗೆ ಎಕ್ಸಿಕ್ಯೂಷನ್ ಗೆ ಸಿಗುತ್ತೆ ಈ ಲೆವೆಲ್ಸ್ ಒಳಗಡೆ. ಐ ಹೋಪ್ ಕ್ಲಿಯರ್ ಇದೆ ಅತಿ. ಎಸ್ ಕ್ಲಿಯರ್ ಆಗಿದೆ. ಹಾ ಕ್ಲಿಯರ್ ಆಗಿದೆ. ಸೊ ಏನಾದ್ರು ಬೇರೆ ಏನಾದ್ರು ಮಾಡೋದಿತ್ತಾ, ಮೀನ್ಸ್ ಬೇರೆ ಯಾವ್ದಾದ್ರು ಕರೆನ್ಸಿ ಅನಲೈಸ್ ಮಾಡ್ಬೇಕು ಅನ್ನೋದಿತ್ತಾ? ಐ ಹೋಪ್ 4 ಕರೆನ್ಸಿ ಆಗಿದೆ. ಓಕೆ, ಸೊ 4 ಕರೆನ್ಸಿನೂ ನಾವು ಅನಲೈಸ್ ಮಾಡ್ಕೊಂಡಿದೀವಿ. ಅಬ್ಸರ್ವ್ ಮಾಡೋಣ ಇವತ್ತು ಆ ಲೆವೆಲ್ಸ್ ನಿಯರ್ ಬೈ ಎಲ್ಲಾದ್ರೂ ಟ್ರೇಡ್ ಬಂತು ಅಂತಂದ್ರೆ ನಾವೇನ್ ಮಾಡ್ಬೋದು, ಸಿಂಪಲ್ ಆಗಿ ಟ್ರೇಡ್ ತಗೊಳ್ಳೋಣ ವಿತ್ ಪ್ರಾಪರ್ ಕನ್ಫರ್ಮೇಶನ್ ಕ್ಯಾಂಡಲ್ಸ್ ಅನ್ನ ನಾವು ನೋಡ್ಕೊಂಡು ಆಮೇಲೆ ಟ್ರೇಡ್ ತಗೊಳ್ಳೋಣ. ಅರ್ಜೆನ್ಸಿ ಮಾಡೋದ್ ಬೇಡ, ಹರಿಯಾಗಿ ಬೇಗ ಅಂತ ಬೇಗ ಎಮೋಷನಲಿ ನಾವು ಟ್ರೇಡ್ ಮಾಡೋದ್ ಬೇಡ. ಸಿಂಪಲ್ ಆಗಿ ವೇಟ್ ಮಾಡೋಣ, ಕನ್ಫರ್ಮೇಶನ್ ತಗೊಳ್ಳೋಣ. ಕನ್ಫರ್ಮೇಶನ್ ಕ್ಯಾಂಡಲ್ ಬಂದ್ಮೇಲೆ ನಾವು ಏನ್ ಮಾಡೋಣ, ಟ್ರೇಡ್ಸ್ ನ ಎಕ್ಸಿಕ್ಯೂಟ್ ಮಾಡ್ಕೊಳ್ಳೋಣ ಇವತ್ತಿಗೆ. ಓಕೆ ಗ್ರೇಟ್. ಸೊ ಥ್ಯಾಂಕ್ ಯು ದೆನ್, ಲೆಟ್ಸ್ ಎಂಡ್ ದ ಮೀಟಿಂಗ್. ಓಕೆ, ಸೊ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ. ಓಕೆ,